ಏನ್ರಿ ಸಿನಣ್ಣರ ಆರಾಮಾಗಿ ಬಂದಿರಿ? ಬರ್ರಿ ಯಾಕೋರ ಆರಾಮಾಗ್ಯದ ನೋಡಿ ಬರ್ರಿ. ಬಂದ್ರೆ ಬರವ ಕೂಡ್ ಬರ್ರಿ. ನಿನ್ನೆ ಎಷ್ಟೊತ್ತಿಗೆ ಬಂದ್ರಿ ಸಾಕ್ಷಿ? ನಿನ್ನೆ ರಾತ್ರಿ 8-8:30 ಆಯ್ತವ ಬರಷ್ಟಿಗೆ. ಹೌದಾ? ಅದೇ ನಿನ್ನೆ ಬರ್ತಾರ ಅಂದಿದ್ರಲ್ಲ, ಸುಂದ್ರಿ ಕೇಳಿದೆ ಎಷ್ಟೊತ್ತಿಗೆ ಬರ್ತಾರ ಏನು ಅಂತೇಳಿ. ಇನ್ನೂ ಬಂದಿಲ್ವಾ, ರಾತ್ರಿ ಆಗ್ತಿರ್ಬೋದು ಅಂತಂದ್ರು. ಮಳಿನೂ ಬರ್ಲಿಕ್ಕತ್ತಲ್ಲ ನಿನ್ನೆ, ಹಂಗಾಗಿ ಬರ್ಲಿಲ್ಲ ಈ ಕಡೆ. ಅದಕ್ಕೆ ಈಗ ಬಂದಿವಿ. ಆರಾಮಾಗ್ಯದಿಲ್ಲಪ್ಪ ಈಗಾರ ಒಂದು ಸ್ವಲ್ಪ ಶಾಣ್ಯರಾರಿ ಸಿನಣ್ಣ ನೋಡ್ರಿ. ನಾವು ಅದೇ ಹೇಳೇವ, ಇನ್ನು ಮುಂದಾರ ಬಿಡಪ್ಪ ಶಾಣೆ ಆಗ, ಒಂದು ಸ್ವಲ್ಪ ಆರೋಗ್ಯ ಕಾಪಾಡ್ಕೋ, ಸರಿಯಾದ ಟೈಮ್ ಊಟ ಮಾಡು ಅಂತೇಳಿ ಏನು ಮಾಡ್ತಾರನೆ ಅವ್ರಿಗೆ ತಿಳಿಬೇಕು ನೋಡವ್ವ. ಬಿಡ್ತಾರೆ ಹೇಳ್ರಿ, ಅವರು ತಿಳುವಳಿಕೆದವ್ರು ಇದ್ದಾರೆ. ಇಷ್ಟೆಲ್ಲ ದೊಡ್ಡ ದವಾಖಾನೆಗೆ ಹೋಗಿ ಬಂದಾರಂದ್ರೆ ಮತ್ತೆ ಇನ್ನು ಮುಂದೆ ಹೆಂಗೆ ಮಾಡ್ತಾರೆ ಅವ್ರಾರ? ಇನ್ನು ಮುಂದೆ ತಗೊಳಂಗಿಲ್ರಿ ಯಾಕೋರ. ದವಾಖಾನೆಗಿದ್ದು ರಗಡ್ ಆಯ್ತ್ರಿ. ಅಲ್ಲಿ ಹೊರಗಿನ ಪ್ರಪಂಚನೇ ಗೊತ್ತಿಲ್ರಿ. 4-5 ದಿನ ನೋಡ್ರಿ, ಹಗಲು ಯಾವುದು ರಾತ್ರಿ ಯಾವುದು ಒಂದು ಗೊತ್ತಾಗಿದ್ದಿಲ್ರಿ ನನಗಂತ್ರು. ಯಾವಾಗಾರ ಊರಿಗೆ ಬಂದಿನಪ್ಪ ಅನ್ನಂಗೆ ಆಗ್ಬಿಟ್ಟಿತ್ತು ನೋಡ್ರಿ. ಹೌದ್ರಿ, ದವಾಖಾನೆ ಅಂದ್ರೆ ಹಂಗೆ ನೋಡ್ರಿ. ಒಳಗೆ ಹೊಕ್ಕೊಂಡು ಬಂದ್ರೆ ಹೊರಗೆ ಬರ್ತನ ನಮ್ಮ ಕೈಗೆ ಏನೂ ಇರಂಗಿಲ್ಲ. ಅಲ್ಲಿ ಹೆಂಗವ, ಇಲ್ಲಾರ ಈ ಊರಾಗ ಆದ್ರೆ ಮನೆಗಳು ಇರ್ತಾವ, ದವಾಖಾನೆಗೆ ಬುತ್ತಿ ಪಾತಿ ತಂದು ಕೊಡ್ತಾರ. ಅಲ್ಲಿ ಹೆಂಗ ಸಾಕ್ಷಿ ಎಲ್ಲ ಹೊರಗಿಂದ ತಿನ್ನೋದಲ್ಲ ವಯವ್ವ. ಹೌದು ವಯವ್ವ, ನನಗಂತರೂ ಸಾಕು ಅನ್ನಂಗೆ ಆಗಿತ್ತು ನೋಡಿ. ನಮ್ಗರೇ ಹೋಟೆಲ್ ಊಟ ಇಷ್ಟ ಆಗಂಗಿಲ್ಲ, ಮತ್ತು ಅದೇ ಇಡ್ಲಿ ತಿನ್ನಬೇಕು, ದೋಸೆ ತಿನ್ನಬೇಕು, ಯವ್ವ ಜೀವ ವೈತನಂಗೆ ಆಗಿಬಿಟ್ಟಿತ್ತವ. ನಾನು ದವಾಖಾನೆಗೆ ಮೊದಲೇ ಊಟ ಹೋಗಂಗಿಲ್ಲವ, ವಾಸನೆಗೆ ಏನು ಮಾಡ್ಬೇಕವ, ಮತ್ತು ಅನಿವಾರ್ಯ ಇರಬೇಕಲ್ಲ. ಹೌದು ವಯವ್ವ, ದವಾಖಾನೆಗೆ ಒಟ್ಟೆ ಹೋಗಂಗಿಲ್ಲ. ನಮ್ಮ ಹುಡುಗರು 2-3 ಸಲ ಅಡ್ಮಿಟ್ ಇದ್ದಾವಲ್ಲ ದವಾಖಾನೆಗೆ, ನಾನು ಇದ್ದು ಬಂದೀನಿ. ಅನುಭವ ಯವ್ವ, ಜೀವ ಕಂಟ್ರಿಸ್ದಂಗೆ ಆತದವ ತಾಯಿ. ಫಸ್ಟಿಗೆ ಅಲ್ಲಿ ಟಾಯ್ಲೆಟ್ಗೆ ಹೋಗಕ್ಕೆ ಅದಕ್ಕೆ ಒಂದಿನ ಇದ್ದಾಗ ಮರುದಿವ್ಸ ಮತ್ತೆ ರೂಢಿ ಆದಂಗೆ ಆತದ ಬಿಡು. ಊಟ ಏನು ಹೋಗಂಗಿಲ್ಲ, ಹತ್ತಿದಷ್ಟು ತಿನ್ನೋದು ಸುಮ್ಮ ಕೂಡೋದಾದ್ರೆ ಹಿಂಗೆ ಇದು ಕಾಯ್ಕೋತ ಕೂತಂಗೆ ಕೂಡ್ಬೇಕಲ್ಲ ಯವ್ವ ದವಾಖಾನೆಗೆ. ಅಂದ್ರೆ ಘನ ಬೇಸ್ರವ ಯವ್ವ. ಹಾಗೆ ಆಗಿತ್ತು ನೋಡುವ. ಪೇಷಂಟ್ಗಳಿಗಿಂತ ನೋಡೋರ್ಗೇ ಘನ ತಲೆ ಹಿಡಿತದಲ್ಲಿ ದವಾಖಾನೆ. ಪೇಷಂಟ್ಗಳಾರ ಏನೋ ಯವ್ವ, ಅವರು ಅಷ್ಟೇ ಅನುಭವಿಸ್ತಿರ್ತಾರೆ. ಬ್ಯಾನಿ ಒಂದು ಮತ್ತು ದವಾಖಾನೆಗಿರೋದೊಂದು, ಅವ್ರಿಗೂ ರಗಡ್ ತ್ರಾಸನೇ ಆಗಿರ್ತದೆ ಬಿಡು. ಅವ್ರಿಗೂ ತ್ರಾಸ ಇರ್ತದೆ ಬಿಡ್ರಿ. ಆದ್ರೆ ಏನಾಗ್ತದ್ರಿ ಕಾಕು, ಅವರು ಆರಾಮಿರಂಗಿಲ್ಲಲ್ರಿ, ಬೆಡ್ ಮೇಲೆ ಮಲ್ಕೊಂಡ್ಬಿಟ್ಟಿರ್ತಾರ. ಒಂದು ಸ್ವಲ್ಪ ನಿದ್ದೆ ಆಗ್ತದ, ಏನ್ರ ಆಗ್ತದ್ರಿ, ಹಿಂದೆ ಹೋಗಿರ್ತೀವಲ್ರಿ, ಅವ್ರಿಗೆ ಭಾಳ ಏನಾದಂಗೆ ಆಗ್ತದ್ರಿ. ಏನು ರೊಕ್ಕ ಅದು ಭಾಳ ಹೋಗಿರ್ಬೇಕಂತೀನವ, ನಮಗೂ ಗೊತ್ತಾಗಿಲ್ಲವ ಯವ್ವ. ಅವತ್ತಿನ ದಿನ ಒಮ್ಮಿಂದೊಮ್ಮೆ ಹೋಗ್ಬಿಟ್ಟಿರಿ ನೀವು. ಮರುದಿವ್ಸ ಮಾಮಿಯಾರು ಬಂದಾರಂತ ನೋಡಿ, ನಮಗೊಂಚೂರು ಹೇಳಿ ಬಂದಿಲ್ಲ. ನಮಗೂ ಹೇಳಿದ್ರೆ ನಾವು ಬರ್ತಿದ್ವಿ ಇಲ್ಲಿ ಎಲ್ಲರೂ ಕೂಡಿ. ಅದೇ ಅಂದೆ ನಾನು, ಇನ್ನು ಹೇಳ್ಬೇಕಿಲ್ರಿ ಮಾಮಿ ಅಂತೇಳಿ. ಇಲ್ಲವಾ ಗೊತ್ತಾಗಿಲ್ಲ ಅಂತಂದ್ರು. ಭಾಳ ಹೋಗಿರ್ಬೇಕಂತೀನಿ ಸಾಕ್ಷಿ ರೊಕ್ಕ. ರೊಕ್ಕ ಹೋಗಲಕ್ಕ ಬಿಡ ಯವ್ವ, ನನ್ನ ಮಗ ಆರಾಮಾಗಿ ಬಂದಾನಲ್ಲ ಅಷ್ಟೇ ಸಾಕು ನಮ್ಗೆ. ರೊಕ್ಕದ್ದೇನು ಹಿಡಿಯಂಗಿಲ್ಲವ ಯವ್ವ ನಾವು. ನನ್ನ ಮಗ ಆರಾಮಾಗಿ ಬಂದ್ರೆ ಅಷ್ಟೇ ಸಾಕಾಗಿತ್ತು ನನಗೆ. ಆರಾಮಾಗಿ ಬಂದ್ರೆ ಎಲ್ಲರಿಗೆ ಆರಾಮಾಗಿ ಬರಲಿ ಅನ್ನೋದು ಇರ್ತದೆ ಬಿಡ್ರಿ ಕಾಕು. ಆದ್ರೆ ರೊಕ್ಕದನ್ನು ವಿಚಾರ ಮಾಡ್ಬೇಕಾಗ್ತದಲ್ರಿ. ಮತ್ತು ಒಮ್ಮಿಂದೊಮ್ಮೆ ಹೆಣ್ಮಗಳು ಎಲ್ಲಿ ಜಮಾಸಿದ್ಲು ಏನು ಸಾಕ್ಷಿ. ಕರೆಯವ್ವ ಧೈರ್ಯ ಬಿಡು ಸಾಕ್ಷಿ ನಿನಗೆ. ನನಗೂ ರಗಡ್ ಅಂಜಿಗೆ ಬಂತು ವೀಣಾ, ಏನು ಮಾಡಿದವ ರಾತ್ರಿ ಒಮ್ಮಿಂದೊಮ್ಮೆ ಒದ್ದಾಡ್ಲಿಕ್ಕೆ ಹತ್ಬಿಟ್ಟಾರವ. ನನಗರ ಏನೂ ಸುಧಾರಿಸವಲ್ದು, ಇಬ್ಬರು ಹೆಣ್ಮಕ್ಳು ಆಗ್ತೀವಿ. ಮತ್ತು ಅವಾಗ ಫೋನ್ ಹಚ್ಚಿದೆ, ಯಾಕ ಕಾರಿನ ಹುಡುಗ ಪಟಕ್ಕನೆ ಬಂದು ಅವನೇ ರಟ್ಟೆ ಕೈ ಹಾಕೊಂಡು ಕರ್ಕೊಂಡು ಹೋಗಿ ಅವನೇ ದವಾಖಾನೆಗೆ ಅಡ್ಮಿಟ್ ಮಾಡ್ದ. ಒಬ್ಬರು ಯಾರ ಹಿಂಗೆ ಹಿಂದೆ ಆಗೋರು ಇರ್ತಾರೆ. ರೊಕ್ಕದಂದ್ರೆ ಮನ್ಯಾಗ ಅದಕ್ಕಂತಾನೆ ಒಂದಿಷ್ಟು ರೊಕ್ಕ ಇಟ್ಬಿಟ್ಟಿದ್ದೀವಿ ಸಾಕ್ಷಿ ನಾವು ವೀಣಾ. ನಾವು ಸುಮ್ಮನೆ ಯಾಕಂತೇಳಿ ಒಂದಿಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ನಾನು ಫೋನ್ಪೇದಾಗೂ ಒಂದಿಷ್ಟಿದ್ದು, ಇವರು ಒಂದಿಷ್ಟು ಮನ್ಯಾಗ ಇಟ್ಟಿದ್ರು. ಹಿಂಗೆ ಮಾಡಿ ಹೆಂಗೋ ಮಾಡಿ ಇದು ಮಾಡ್ಕೊಂಡು ಬಂದೀವಿ ನೋಡುವ. ಹೌದವ, ಹಂಗೆ ಆಗ್ತದ. ಆದ್ರೆ ದವಾಖಾನೆ ಅಂದ್ರೆ ಯಾರು ಹಿಂದೆ ಮುಂದೆ ತುಳಿಯಂಗಿಲ್ಲ ಬಿಡು. ರೊಕ್ಕ ಸಹಾಯ ಮಾಡೋರ್ನು ಮಾಡ್ತಾರ. ಎಷ್ಟು ಹೋಯ್ತಾನೆ? ಬಂತು, 1-1.5 ಲಕ್ಷ ಆಯ್ತವ. IC ರೂಮ್ನಾಗ ಇಟ್ಬಿಟ್ಟಿದ್ರಲ್ಲ 2 ದಿನ, ಅದ್ರದ್ದೇ ಭಾಳವ ರೊಕ್ಕ. ಒಂದು ದಿನಕ್ಕೆ ಬಾಡಿಗೆ 10,000 ನಿತ್ತವ ಅದು. ಮತ್ತು ಆಮೇಲೆ ನಮ್ಮದೇನು ಮನೆಯ ಮಾರ ಎಲ್ಲ ಹೊರಗಿಂದ ಅಲ್ಲ, ಹಂಗಾಗಿ 1.5 ಲಕ್ಷ ತನಕ ಬಂತು ನೋಡು. ಹೌದವ, ಹೋದ ತಕ್ಷಣ ಆ ಟೆಸ್ಟ್ ಈ ಟೆಸ್ಟ್ ಅಂತೇಳಿ 108 ಟೆಸ್ಟ್ ಮಾಡಿಸ್ತಾರೆ ಮೊದಲ. ಆಮೇಲೆ ಈ ಕಾಟ ಬಾಡಿಗೆನೇ ಭಾಳ ಇರ್ತದೆ ಬಿಡ ಅನ್ನ. ಹಂಗೆ ನೋಡ್ರಿ, ಮತ್ತೆ ಹೋಗಿರ್ತೀವಂದ್ರೆ ಅವ್ರು ಏನು ಹೇಳ್ತಾರೆ ಅದನ್ನೆಲ್ಲ ಕೇಳಬೇಕಲ್ರಿ. ಹೌದೌದ್ರಿ ಅಣ್ಣಾರ, ಅದು ಕರೆ ಅದ ಬಿಡ್ರಿ. ಏನಂತಾರಲ್ಲ ಇವ, 10 ಮಕ್ಳ ಕೈಯಾಗ 10 ರೂಪಾಯಿ ಕೊಡಂಗಿಲ್ಲ ಅಂತದು. ದವಾಖಾನೆ ಅಂದ್ರೆ ಲಕ್ಷಾನ್ಗಟ್ಲೆ ಸುರಿ ಬಿಡ್ತೀವಿ ನೋಡು, ಹಿಂದೆ ಮುಂದಾನೆ ತುಳಿಯಂಗಿಲ್ಲ ಒಟ್ಟ. ಜೀವ ಉಳಿದು ಬಂದ್ರೆ ಸಾಕನ್ನಂಗೆ ಆಗ್ಬಿಟ್ಟಿರ್ತದಲ್ಲ. ಯಾವ ಟೆಸ್ಟ್ ಅಂತಾರ ಮಾಡಿಸೋದು, ಎಷ್ಟು ಅಂತಾರ ಅಷ್ಟು ರೊಕ್ಕ ಕೊಡೋದು, ಹಿಂಗೆ ಆಗ್ತದವ ಯವ್ವ. ದವಾಖಾನೆಗೆ ಭಾಳ ಹೈರಾಣ ಆಗ್ತದ ಮನುಷ್ಯ. ಹೌದವ್ವ, ಹಿಂಗೆ ಆಗ್ತದ. ಮೊನ್ನೆ ನೋಡು, ನಮ್ಮ ಅಣ್ಣನ ಮಗಳದು ಡೆಲಿವರಿ ಆಯ್ತಲ್ಲ, ಹೋಗಿದ್ದೆ. ಆಕೆಂದು ಸಿಜರಿನ್ ಮಾಡಿದ್ರು. ಪಾಪ ಅಲ್ಲೊಂದು ಮುದುಕಿ ಹಳ್ಳಿಯಿಂದ ಬಂದು ಗುಳೆ ಆಡ್ಲಿಕ್ಕತ್ತಿತ್ತವ. ಆ ಹುಡುಗಿ ಗಂಡರೇ ಕುಡಿತಾನಂತ, ಏನೂ ದುಡಿಯಂಗಿಲ್ಲಂತ, ಒಟ್ಟ ರೊಕ್ಕ ಕೊಡಂಗಿಲ್ಲ. ನನ್ನ ಮಗನೇ ನೋಡ್ಕೋಬೇಕೆಲ್ಲ, ನನ್ನ ಮಗಂದು ಅಷ್ಟಕ್ಕಷ್ಟೇ ಬಡತನ ಅದವ. ಈಗಾರೆ ಇವ್ರು ಸಿಜರಿನ್ ಮಾಡ್ತೀನಿ ಅಂತಾರ, ಎಲ್ಲಿಂದ ತರಮ್ ರೊಕ್ಕ? ನಂಬಲ್ಲಿ ರೊಕ್ಕ ಇಲ್ಲ. ನಮ್ಮಂಥ ಬಡವ್ರಿಗೆ ಇಂಥ ಜಡ್ ಅಲ್ಲವ ಯವ್ವ ಇದು. ನಾವೆಲ್ಲೇ ಅವಾಗಿನ ಕಾಲದಾಗ ಸುಮ್ಮ ಮನ್ಯಾಗ ಅಡಿತಿದ್ವಿ, ಈಗ ವಿಚಿತ್ರ ಕಾಲ ಬಂತವ ಯವ್ವ ಅಂತೇಳಿ ಆ ಮುದುಕಿ ಎಷ್ಟೋ ತನ ಅಳ್ಕೋತ ಕೂತಿತ್ತು ನನ್ನ ಮುಂದೆ.
ಹೌದವ್ವ ಹಿಂಗೆ ಆತದ. ದವಾಖಾನಿಗೆ ಮಿಕ್ಕಿದಕ್ಕೆ ಕರ್ಕೊಂಬಂದ್ಬಿಡ್ತಾರ, ಆಮೇಲೆ ಸಿಜರಿನ್ ಅಂದ್ಬಿಡ್ತಾರ ಅವರು. ಸಿಜರಿನ್ ಅಂದ್ರೆ ಮತ್ತೆ 50,000 ಹೋಗುವ ಅವು. ಪಡ್ತಾನೆ ಇರ್ತದ, ಏನು ಮಾಡ್ಬೇಕು ನೋಡುವ. ರೊಕ್ಕ ಇದ್ದವ್ರು ಆಟ ನೋಡುವ. ಶ್ರೀಮಂತರಾದ್ರೆ ಏನು ಮಾಡಿಬಿಡ್ತಾರೆ ಮೀನಾಕ್ಷಿ, ನಮ್ಮ ಪೇನ್ ತಡ್ಕೊಳ್ಳೋದಾಗಲ್ಲ ಅಂತೇಳಿ ಸಿಜರಿನ್ ಮಾಡಿಸ್ಕೊಂಡ್ಬಿಡ್ತಾರ. ಸಿಜರಿನ್ ಮಾಡಿಸ್ಕೊಂಡ್ರು ಅವ್ರಿಗೆ ರೊಕ್ಕದೂ ಇದು ಇರಂಗಿಲ್ಲ, ಆಮೇಲೆ ಕೆಲಸಕ್ಕೆ ಹಚ್ಚಿಬಿಡ್ತಾರೆ, ಮನ್ಯಾಗ ಕೆಲಸ ಮಾಡೋದೂ ಇರಂಗಿಲ್ಲ. ನಮ್ಮಂಥ ಮಿಡ್ಲ್ ಕ್ಲಾಸ್ನವ್ರಿಗೆ, ಬಡವ್ರಿದ್ದವ್ರಿಗೆ ಸಿಜರಿನ್ ಆದ್ರೆ ಮುಂದೆ ಭಾಳ ಹೈರಾಣವ ಇವು. ಒಬ್ಬ ಮನುಷ್ಯನೇ ಅದು ಆದಂಗೆ ಆಗಿಬಿಡ್ತದಲ್ಲ ಮತ್ತೆ ಸಿಜರಿನ್ ಆಯ್ತಂದ್ರೆ. ಆ ಮುದಿಕಿನೂ ಹಂಗೆ ಗುಳ್ಳಾಡ್ಲಿಕ್ಕತ್ತಿದ್ಲು ನೋಡು. ಯವ್ವ ನನ್ನ ಮೊಮ್ಮಗಳು ಮೊದಲೇ ಮೆತ್ತಗಿದ್ದಾಳ, ಕೆಲಸ ಆಗಂಗಿಲ್ಲ ಅಂತದ್ರಾಗ ಹೊಟ್ಟೆ ಕೊಯ್ದು ಕುಶಿನ್ ತೆಗೆದ್ರಂದ್ರೆ ಅದು ಆಗಿಬಿಡ್ತಾಳವ ಮನುಷ್ಯಳು. ಮುಂದೆ ಕೆಲಸಕ್ಕೆ ಹೋಗೋದು ಏನು ಮಾಡಬೇಕು, ಆ ಹುಡುಗಿದ ಮುಂದಿನ ಜೀವನ ಏನು. ಯವ್ವ ತಾಯಿ ಯಾಕಪ್ಪ ಈ ದೇವ್ರೇ ಇಂದು ಮಾಡಿಟ್ಟಿ ಅಂತೇಳಿ ಅಷ್ಟೊತ್ತನ ಹತ್ತವ ಆ ಮುದಿಕೆ. ನನಗೆ ನೋಡಿ ಪಾಪ ಜೀವ ಚುರು ಅಂದಂಗೆ ಆಯ್ತು ನೋಡು. ಹ್ಞೂ ರೀ ಅಕ್ಕೋರ, ಹಿಂಗೆ ಆತದ ನೋಡ್ರಿ. ಅಲ್ಲಿ ಸೊಲ್ಲಾಪುರದಾಗಾದ್ರೂ ದವಾಖಾನ್ಯಾಗ ನಮ್ಮ ಬಾಜು ಆಜು ಕಾಟದವ್ರು ಬಂದಿದ್ರಲ್ರಿ, ಹೆಚ್ಚು ಮಂದಿ ಬಡವ್ರ ಇದ್ರಿ ಅವರು. ಮತ್ತು ಬಡವ್ರಿರ್ಲಿ ಶ್ರೀಮಂತರಿರ್ಲಿ, ರೋಗ ಅಂತ ಬಂದ್ರೆ ಎಲ್ಲರೂ ತೋರ್ಸಬೇಕು, ಎಲ್ಲರೂ ರೊಕ್ಕ ಹಾಕಬೇಕಲ್ಲವ. ಮತ್ತು ಎಲ್ಲಿದಾರ ಸಾಲ ಸೂಲ ಮಾಡ್ಯಾರ ಆಗಲಕ್ಕ ಜೀವ ಬದುಕ್ಸೋ ಸಾಕನ್ನಂಗೆ ಆಗಿರ್ತದ. ಮತ್ತು ಹಂಗಾಗಿ ಹಿಂದೆ ಮುಂದೆ ತೊಳಿಲಾರ ರೊಕ್ಕ ಹಾಕ್ತಾರೆ ನೋಡಿ ದವಾಖಾನಿಗೆ. ಹೌದು ನೋಡ್ರಿ ಕಕ್ಕು, ಅದು ಕರೆ ಅದ. ನಡೆಯುವ ನಾವು ಹೋಗಿ ಬರ್ತೀವಿ ನೋಡ್ರಿ ಸಿನಣ್ಣ. ಇನ್ನು ಮುಂದೆ ಒಂದು ಸ್ವಲ್ಪ ಆರೋಗ್ಯ ನೋಡ್ಕೋರಿ. ಹೊರಗದು ಇನ್ನೊಂದು 8 ದಿನ ಡ್ಯೂಟಿಗೆ ಪೌಟಿಗೆ ಹೋಗ್ಬೇಡ್ರಿ, ರಜೆ ಹಾಕ್ಬಿಡ್ರಿ. ಸ್ವಲ್ಪ ರೆಸ್ಟ್ ತಗೋರಿ, ಆಯ್ತು ಕೂಡ್ಬಾಡ್ರಿ, ಹಿಂಗೆ ಮಲ್ಕೋರಿ ಒಂದು ಸ್ವಲ್ಪ ಹೊತ್ತು. ಹಾಂ ಆಯ್ತು ಹೇಳ್ರಿ ಅಕ್ಕೋರ, ರೆಸ್ಟ್ ಮಾಡ್ತೀನಿ ರೀ. ನಾವು ಹೋಗಿ ಬರ್ತೀವಿ ಇನ್ನು. ಅದೇ ಸಿನಣ್ಣ ಒಂದು ಸ್ವಲ್ಪ ಆರೋಗ್ಯ ಕಾಪಾಡ್ಕೋರಿ. ಸಾಕ್ಷಿ ಏನರ ಮಾಡಿಕೊಡ್ಲೇ ನಾವು ಒಂಚೂರು. ನಿನ್ನೆ ಬಂದಿರಿ, ಹೈರಾಣ ಆಗಿರ್ತೀರಿ ನೀವು. ಸ್ವಲ್ಪ ಏನರ ಅಡುಗೆ ಕೊಟ್ಟು ಕಳಿಸ್ಲೇ ಈಗ? ಏ ಬೇಡವಾ, ಈಗ ಒಂದು ಬಿಸಿ ಅನ್ನ ಮಾಡಿ ಕೊಟ್ಟಿದ್ದೆ ತಿಂದಾರ. ಇನ್ನೂ ಸ್ವಲ್ಪ ನಿಂತು 1-2 ಬಕ್ರೆ ಮಾಡಿ ಕೊಟ್ಟು ಬಿಡ್ತೀನಿ. ಏನೂ ಬೇಡ, ಮಾಡ್ತೀನಿ ನಾ. ಅಲ್ಲರ ಏನು ಕೆಲಸ ಮಾಡಿ ಬಂದೀನಿ, ಸುಮ್ಮ ಕೂತು ಬರೋದಲ್ಲ ದವಾಖಾನೆ. ಕೆಲಸ ಮಾಡೋದು ಚಲೋ, ನೀನು ಕೂಡುದಂದ್ರೆ ಭಾಳ ಬೇಸರ ದವಾಖಾನ್ಯಾಗ. ಹೌದು ಬಿಡು, ಏನಿಲ್ಲ ನಡೀತದೆ, ಮಾಡ್ತೀನಿ. ನಾನು ಬಡ್ಕೊಂಡು ಒಮ್ಮೆ ಮಾಡಂಗಿಲ್ಲ. ಬಟ್ಟಿ ಅದಕ್ಕೆ ಆದಷ್ಟು ಸ್ವಲ್ಪ ಹೋಗೋದೀನಿ. ಒಂದು ಸ್ವಲ್ಪ ಹಂಗೆ ಇಟ್ಬಿಟ್ಟಿನಿ ಹಿಂದೆ. ದಿನ ಸ್ವಲ್ಪ ಹೋಗೋದ್ರಾಯ್ತು ಅಂತೇಳಿ ಒಟ್ಟಿಗಷ್ಟು ಬಿಸಿದು ಮಾಡಿ ಕೊಡ್ಲಿಕತ್ತಿ ನೋಡು. ಅಷ್ಟು ಮಾಡದೆ, ಒಮ್ಮೆ ಒಗಿಬೇಡ, ದಿನ ಒಂದು ಸ್ವಲ್ಪ ಒಗ್ಯಾಕಂತಂತ. ಸರಿ ಹೋಗಿ ಬರ್ತೀವ ನಾವು? ಆಯ್ತವ, ಹೋಗ್ಬರ್ರಿ. ಯಾಕಪ್ಪ ಸಿನಪ್ಪ ಮುಖ ನೆಚ್ಚಲಾಗ್ಯದ ನೋಡ, ಆರಾಮಾಗಿಯ ಈಗ? ಬರ್ರಿ ಮಾಮಿ, ಆರಾಮಾಗ್ಯದ ನೋಡ್ರಿ. ಬರ್ರಿ ಕೂಡ್ ಬರ್ರಿ. ಸುಂದ್ರಿ ಅಕ್ಕ, ಸುಮಾ ಅಕ್ಕ, ಬರ್ರಿ ಕೂಡ್ ಬರ್ರಿ. ಬರ್ರಿವ. ಈಗ ಮೀನಾಕ್ಷಿ, ವೀಣಾ, ಅನು ಅವ್ರು ಹೋದ್ರು, ನೀವು ಬಂದ್ರಿ ನೋಡು. ಹೌದ್ರಿ, ಈಗ ಹೋದ್ರಲ್ಲ ಭೇಟಿ ಆದ್ರೆ ನಮಗೂ. ನಾವು ಮುಂಜಾನೆ ಬರ್ಬೇಕಂದಿವ, ಆ ಕಡೆ ಈ ಕಡೆ ಕೆಲಸನೇ ಆಯಿತು. ಮಾಮಿಯರೇನೋ ಸ್ವಲ್ಪ ನಿಂತು ತಗೊಂಬು, ಅವ್ರ ಹುಡುಗ ಗ್ಯಾರಿದು ಅದು ಅದಂದ್ರೆ ಹಂಗಾಗಿ ಲೇಟಾಗಿ ಬಂದೀವಿ ನೋಡು. ಇರ್ಲಿ ಹೇಳಿ ಬರ್ರಿ, ಮನೆ ಬಂದು ಭೇಟಿಯಾಗಿ ಹೋಗಿರಲ್ಲ ನೀವು ಹೆಂಗಿದ್ರು. ಕೂಡ್ ಬರ್ರಿ, ಅವು ಈ ಕಡೆ ಎಷ್ಟೊತ್ತ ನಿಂದಿರ್ತೀರಿ? ಈಗಾರ ಏನಂಬ ಚಿನ್ನಣ್ಣ ಬುದ್ಧಿ ಭೇಟಿ ಆಗ್ಯದ ಇಲ್ಲ? ಇನ್ನು ಬಿಡ್ಬೇಕಂತ ಮಾಡಿ ಇಲ್ಲ ಅದ ಔಷಧ? ಏ ಇಲ್ವಾ ಸುಂದ್ರಿ ಅಕ್ಕ, ಇನ್ನು ಮುಂದೆ ತಗೊಳಂಗಿಲ್ಲ ಒಟ್ಟ. ಅಯ್ಯ ಹಂಗೆ ಬಿಡ್ತೀಯಪ್ಪ, ತಗೋ ಮತ್ತೆ. ಏ ಇಲ್ರಿ ಮಾಮಿ, ನಿರ್ಧಾರ ಮಾಡಿಬಿಟ್ಟಿನ್ರಿ, ಇನ್ನು ಮುಂದೆ ಒಟ್ಟ ಒಂದು ನೀನು ತಗೋಬಾರ್ದು ಅಂತೇಳಿ. ಇದು ಒಳ್ಳೆ ಡಿಸಿಷನ್ ನೋಡ್ರಿ ಚಿನ್ನಣ್ಣ, ಯಾಕಂದ್ರೆ ಆರೋಗ್ಯ ಸುಮ್ಮನೆ ಅದರಿಂದ ಕೆಡ್ತದಲ್ರಿ. ಅದೇ ರೀ, ಇನ್ನು ಮುಂದೆ ಎಂಥ ಪರಿಸ್ಥಿತಿ ಬಂದ್ರೂ ಒಟ್ಟ ತಗೊಳಿಕ್ ಹೋಗಂಗಿಲ್ರಿ. ಅಲ್ಲ ಸೀನಪ್ಪ, ಸ್ವಲ್ಪ ಹೊತ್ತು ಮಲ್ಕೋಬೇಕಿಲ್ಲ, ಹಿಂಗೆ ಬಂದು ಕೂತ್ರಿ ಹಂಗ ಮಂದಿ ಮಾತಾಡ್ಸಕ್ ಬರೋರು. ಇನ್ನು ಬಂದಾಗೆಲ್ಲ ಹಿಂಗೆ ಕೂತ್ರಿ ಅಂದ್ರೆ ಸುಮ್ಮನೆ ಹೈರಾಣ ಆಗ್ತದ. ರೆಸ್ಟ್ ತಗೋಬೇಕಪ್ಪ ಈಗ ಭಾಳ. ಏ ಇಲ್ರಿ ಮಾಮಿ, ಮಲ್ಕೊಂಡಿದ್ದೆ ರೀ ಮುಂಜಾನೆ. ಅಲ್ಲಿ ದವಾಖಾನ್ಯಾಗ ಮಲಿಗಿ ಸಾಕಾದಂಗೆ ಆಗ್ಬಿಟ್ಟದ್ರಿ, ಅದಕ್ಕೆ ಕೂತೇರಿ ಈಗ ಬಂದು. ಅಯ್ಯ ಮಲ್ಕೊಂಡು ಸಾಕಾಗಿ ಅಂತಂದ್ರೆ ಹೆಂಗ ಸೀನಣ್ಣ? ಮತ್ತು ಮಲ್ಕೋಬೇಕಪ್ಪ, ಅಂಥದ್ದು ಮಾಡ್ಕೊಂಡು ಕೂತಿದ್ದಿ, ರೆಸ್ಟ್ ತೊಗೋಬೇಕು ನೋಡು. ಇನ್ನು ಮುಂದೆ ಮಂದಿ ಮಾತಾಡ್ಸಕ್ಕೆ ಬರೋರು ದಿನ ಒಂದು ತಿಂಗಳಗಟ್ಲೆ ಮಾತಾಡ್ಸ್ಲಿಕ್ಕೆ ಬರ್ತಾರೆ ಮಂದಿನ. ಅಷ್ಟು ಒಂದಿನ ಹಚ್ಕೊಂಡಿದ್ದಿ, ಮತ್ತು ಬಂದಾಗೆಲ್ಲ ಹಿಂಗೆ ಕೂಡ್ಲಿಕ್ಕೆ ಹೋಗ್ಬೇಡೇನು? ಸ್ವಲ್ಪ ಮಲ್ಕೊಂಡ ಬಿಡು ಅಂತೀನಿ ನಾನು, ಅಡ್ಡ ಆಗಿಬಿಡು, ಮತ್ತು ಒಂದು ತೊಗೋಬಾರ್ದಲ್ಲ. ನಾನು ಅದೇ ಅಂತೀನಿವ, ನಾವು ಮಾತಾಡ್ಸಿ ಕಳಿಸ್ತೀವಪ್ಪ. ಸುಮ್ಮನೆ ನೀನು ಭೇಟಿ ಆಗ್ಲಿಕ್ಕೆ ಒಂದು ಸ್ವಲ್ಪ 5 ನಿಮಿಷ ಕಳಿಸ್ತೀವಿ, ಮಲ್ಕೋ ನೀನು ಅಂತೀನಿ. ಇಲ್ಲಿ ಬಂದು ಕೂತಾ ನೋಡು ಆಗಳಿಂದ. ಹೌದವ್ವ, ಮುಂಜಾನೆಯಿಂದ ಮಂದಿ ಬರೋದ ಒಟ್ಟ ಪುರ್ಸತಿಗಿಲ್ಲಾರ್ದಂಗೆ ಆಗ್ಯದ ನೋಡು. ಇವರು ಆಫೀಸ್ನವ್ರು ಬಂದ್ರು, ಆಗಳೇ ಬಂದು ಹೋಗೋಷ್ಟಿಗೆ ಇವ್ರು 3 ಬಂದರು. ಅವ್ರು ಬರೋಷ್ಟಿಗೆ ನೀವು ಬಂದ್ರಿ ನೋಡು. ಅದೇ ಮುಂಜಾನೆ ಒಂಚೂರು ಬಿಸಿ ಅನ್ನ ತಿಂದು ಕೂತಾರೆ. ಈಗ 1-2 ಬಕ್ರೆ ಮಾಡಿಕೊಡ್ತೀನಿ. ಮಾಡಿಕೊಡೋ, ನೀ ಬೇಸರ ಮಾಡ್ಕೊಬೇಡ. ಏನು 3 ಟೈಮ್ ಒಂದು ಸ್ವಲ್ಪ ಬಿಸಿದು ಮೆತ್ತಂದು ಮಾಡಿಕೊಡು. ಚಿನ್ನಣ್ಣ ಅಂಥದಿಂತ ತಿನ್ಲಿಕ್ಕೆ ಹೋಗ್ಬೇಡ, ಬಾಯಿ ಕಟ್ಟು ಒಂದು ಸ್ವಲ್ಪ. ಹಾಂ ಆಯ್ತು ರೀ ಮಾಮಿ. ಅಂದಂಗೆ ಸಾಕ್ಷಿ, ಒಂದು ಸ್ವಲ್ಪ ಲಿವರ್ ಪ್ರಾಬ್ಲಮ್ ಏನೋ ಅಂದೆಲ್ಲ. ಲಿವರ್ ಪ್ರಾಬ್ಲಮ್ ಅಂದ್ರೆ ಕಾಮಣಿ ಅಂತಾರಲ್ಲ, ಒಂದು ಸ್ವಲ್ಪ ಕಾಮಣಿಗೆ ಅದು ದಾರ ಕಟ್ಸ್ಕೊಂಬಂದ್ಬಿಡ್ತೀಯ ನೋಡು, ಅಂದ್ರೆ ಇದು ಆದಂಗೆ ಆಗ್ತದೆ. ನಾನು ಬಂದ್ಗಂಡು ಹೇಳಿ ನೋಡು ಸುಮ್ಮ ಒಂದು ದಾರ ಕಟ್ಸ್ಕೊಂಬಂದ್ಬಿಡ್ರವ ಅಂತೇಳಿ. ಅಂದ್ರೆ ಅವರು ಪತ್ತೆ ಹೇಳ್ತಾರೆ, 1-7 ದಿನ ಪತ್ತೆ ಮಾಡಿದ್ನಂದ್ರೆ ಆರಾಮಾಗಿಬಿಡ್ತದ. ನಾವು ಈ ಕಡೆ ಅದ್ರ ಔಷಧ ಅದು ಇರಲ್ಲ ಹಾಕ್ಬಿಡು, ಇದೇನು ಹೊಟ್ಟೆ ತೊಗೊಳ್ದಿಲ್ಲ ಏನೂ ಇಲ್ಲ, ಕೊಳ್ಳಾಗೊಂದು ದಾರ ಹಾಕ್ತಾರಷ್ಟೇ, ಹಾಕ್ಸೊಂಬರವ ಅಂತೇಳಿ ಅದೇ ಮುಂಜಾನೆ ಮಾತಾಡ್ಲಿಕ್ಕತ್ತಿದ್ದೆ ನೋಡು ನಾನು. ಅಷ್ಟು ಮಾಡಿಬಿಡವ ಸಾಕ್ಷಿ, ಸುಮ್ಮ ತಲೆ ಆಗಿತ್ತಂದ್ರೆ ಹೋಗಾರ ಹೋಗ್ತದ ಆ ಕಡೆ ಅಂದ್ರೆ ಹಾಕ್ಸೊಂಬಂದ್ಬಿಡು ಅಂತೀರಿ. ನಾಳೆ ಕರ್ಕೊಂಡು ಹೋಗ್ತೀನಿ ರೀ, ಅಂದ್ರೆ ನೀರು ಮುಟ್ಲಾರ ಹೋಗ್ಬೇಕಲ್ರಿ, ಅಲ್ಲಿ ನಶಿಕ್ನಾಗ ಕರ್ಕೊಂಡು ಹೋಗಿ ಬಂದ್ಬಿಡ್ತೀನಿ. ನೀ ಒಳ್ಳೆ ಪಲ್ಯ ಅನ್ಬೇಡಪ್ಪ ಸೀನಣ್ಣ, ಸುಮ್ಮ ಹೋಗಿ ಹಾಕ್ಸೊಂಬ ಅದನ್ನ.
ಆಯ್ತಳವ ಹೋತೀನಿ. ಮಾಮಿ ಮೊಮ್ಮಗ ಹೆಂಗಿದ್ದಾನ್ರಿ? ಆರಾಮಿದ್ದಾನ? ಆರಾಮಿದ್ದ ನೋಡವ. ತೊಟ್ಲ ಏನು ಪಕ್ಷಿ ಮಾಸ ಮುಗಿದಂದು ಇಟ್ಕೋಬೇಕಂತ ಮಾಡಿರೇನ? ಅವಾಗ ಇಟ್ಕೋಬೇಕವ. ಮತ್ತೆ ಬಂದಗನೇ ಇಟ್ಕೊಂಡ್ಬಿಡ್ಬೇಕಾಯ್ತು. ನಾವು ಅಷ್ಟು ವ್ಯವಸ್ಥೆ ಮಾಡ್ಕೊಳ್ಳಿಲ್ಲ ಅವಾಗೇನು. ಈಗ ಹಿಂದಕನೆ ಬಿದ್ದಂಗೆ ಆಗಿಬಿಡ್ತು ನೋಡು. ಅವಾಗ ಮಾಡ್ತೀವಿ ಮತ್ತೆ ಮಾನಮ್ಯಾಗ ಯಾವಾಗಾರ ಒಂದಿನ. ಮಾಮಾರ ಆರಾಮಿದ್ದಾರ್ರಿ ಮಾಮಿ? ಯಾಕ ಬಂದೇ ಇಲ್ಲಿ ಕಡೆ? ಬಂದಿಲ್ಲನ ಅಂದ್ರೆ ಅವ್ರಿಗೆ ನೀವು ಬಂದಿದ್ದು ಗೊತ್ತಿಲ್ಲ ಸಿನಣ್ಣ. ನಾನು ಏನು ಹೇಳಿಕ್ ಹೋಗಿಲ್ಲ. ನಾ ಹಂಗೆ ಸುಂದರಿ ಜೊತೆ ಮಾತಾಡಿದೆ, ಬಂದಾರಂದಗನೆ ಈ ಕಡೆ ಬಂದ್ಬಿಟ್ಟೆ. ನಾನು ಹೇಳಿಲ್ಲ ಅವ್ರಿಗೇನು. ಪಾಪ ಹೊರಗೆ ಹೋಗಿದ್ರ ಹಂಗೆ, ನಾವು ಹೇಳಾರ ಬಂದೀವಿ. ಈಗ ಹೋಗಿ ಹೇಳ್ತೀನಿ, ಬರ್ತಾರೆ. ಹಂಗೆ ನಿಂದ್ರಂಗ್ಲಪ್ಪ ಮಾವ ಕೇಳಿದ ತಕ್ಷಣ ಬರ್ತಾರೆ. ಅವತ್ತ ನೀವು ಹೇಳಾರ ಹೋಗಿರಿ, ಎಷ್ಟೊತ್ತನ ಚಡ್ಪಡಿಸಿದ್ರ ಜೀವ. ಹೌದೌದ್ರಿ ಮಾಮಿ, ಮಾಮಾರ ಅಷ್ಟೇ ಬಡ್ಕೊತಾರ್ರಿ. ಅವತ್ತು ಅದೇ ಹೇಳ್ಬೇಕಂದ್ವಲ್ರಿ, ಸುಮ್ಮನೆ ಎಲ್ಲರಿಗೆ ಯಾಕೆ ತ್ರಾಸು ಕೊಡೋದು ಅಂತೇಳಿ. ಯಾರು ಬಂದ್ರಿ ಏನ್ರಿ ಮಾಮಿ, ಒಳಗೆ ಬಿಡಂಗಿಲ್ಲ ಏನೂ ಇಲ್ಲ. ಅದಕ್ಕೆ ಸುಮ್ಮನೆ ನಾವಿಬ್ಬರೇ ಹೋಗ್ಬಿಟ್ಟಿವ್ರಿ. ರೊಕ್ಕದ್ದು ಅದು ಹೆಂಗೆ ಮಾಡಿದ್ರವ? ಏನ್ರ ಇದ್ರ ಹೇಳ್ರಿ, ಸ್ವಲ್ಪ ಸಹಾಯ ಮಾಡ್ತಾರ. ಅವತ್ತೂ ಕೇಳಿ ಹೋಗ್ಬೇಕಾಗಿತ್ತು. ಅಲ್ಲಿ ದವಾಖಾನೆ ಕೇಳಿದ್ವಿ, ನೀವು ಏನು ಅನ್ಲಿಲ್ಲ. ಹಂಗೇನ್ರ ಇದ್ರಿ ಹೇಳಸಿನಪ್ಪ. ಹೇಳ್ತೀನಿ ರೀ ಮಾಮಿ. ಹಂಗೇನಿಲ್ರಿ, ಈಗ ಮನ್ಯಾಗ ಒಂದಿಷ್ಟಿದ್ದು ರೀ, ಈಗಿನ ಫೋನ್ಪೇದಾಗ ಒಂದಿಷ್ಟಿದ್ದು, ನಮ್ಮ ತಂಗಿ ಒಂದಿಷ್ಟು ಹಾಕ್ಯಾಳ್ರಿ. ಹಂಗೆ ಹೆಂಗೋ ಮಾಡಿ ಮುಗಿಸ್ಕೊಂಬಂದೀವ್ರಿ. ಹಂಗೇನ್ರ ಇದ್ರೆ ಹೇಳ್ತೀನಿ ತಗೋರಿ ನಾನು. ಏನ ಬೇರೆ ಸುದ್ದಿ ಕೇಳೀನಿ, ಹೊಲಕ್ಕ ಪಲಕ ಕೈ ಹಚ್ಚಲಿಕತ್ತಿ ಅಂತ. ಹಂಗೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ. ಏನು ಹೊಲ ತೆಗಿ ವಿಚಾರಣೆ ಮಾಡ್ಕೋಬೇಡ ನೀವು ಒಟ್ಟ. ಏನೇ ಇದ್ರು ಕೇಳು, ಆಮೇಲೆ ತಿಂಗಳ ಎಷ್ಟು ಕೊಟ್ಟು ಮುಡ್ಸಕಂತ ಅಂತ ನಮಗೆ ಎಲ್ಲ ಡುಮ್ಮಿ. ಈಗ ಯಾಕೆ ಹೇಳ್ತಿರ್ಬೇಕು ಸುದ್ದಿ? ಅವ್ರೇನು ಕೇಳ್ಯಾರ? ನಿನಗೆ ಹೇಳ್ಯಾರ ಮತ್ತೊಂದು? ನಾ ಏನೋ ಒಂದು ಹೇಳು ಮಜಾ ತಗೊಳಕ್ಕೆ ಹೇಳಿನಿ ಅಂತಂದು ಇಲ್ಲಿ ಹಬ್ಬಿಸಿದ್ಲು ನೋಡು. ಅಯ್ಯೋ ಇದು ದೊಡ್ಡದ ಹಂಗೆ ಕಾಣ್ತದವ ಇದು ಯಾಕ? ಹೊಲ ತೆಗಿದ್ರಿ ಮಾಮಿ? ಅಂಥವೆಲ್ಲ ಏನು ನಾವು ಪ್ಲ್ಯಾನ್ ಮಾಡಿಲ್ರಿ, ನಮ್ಮ ತಲೆಗೂ ಬಂದಿಲ್ರಿಪ್ಪ ಅದನ್ನೆಲ್ಲ. ಅಲ್ಲ, ನಾವು ಹೊಲ ತೆಗಿತೀವಂತ ನಿನಗೆ ಯಾರು ಹೇಳಿದ್ರ? ಇವ ಹಿಂಗೆ ಬಂತವ ಸುದ್ದಿ, ಯಾರೋ ಅಂದಂಗಾಯ್ತಾ, ಅದಕ್ಕೆ ಅಂದೆ. ಹಿಂಗೆ ನೋಡ್ರಿ ಮಾಮಿ, ನಾವು ಏನು ಅಂತಿರಂಗಿಲ್ರಿ. ಆದರೂ ಎಲ್ಲ ಕಡೆ ಏನಾರ ಒಂದು ಸುದ್ದಿ ಹಬ್ಬಿ ಬಿಟ್ಟಿರ್ತಾವ ನೋಡ್ರಿ. ಹೋಲ್ ಬಿಡ್ರಿ, ಅದನ್ನ ಯಾಕೆ ತಲೆಗೆ ಹಾಕೋತೀರಿ? ನೀವೇನು ಮಾರ್ಬೇಕಂತ ತೆಗ್ದಿಲ್ಲಲ್ಲ, ಅಷ್ಟೇ ಸಾಕು. ಯಾರೇನು ಯಾಕೆ ಅನ್ನಲ್ರಕ್ಕ, ಅಂದೋರು ಬಾಯಿ ಅವ್ರದ್ದು ನೋಸುತ್ತದ. ನೀವು ಸುಮ್ಮಿದ್ದು ಬಿಡ್ರಿ, ಅದನ್ನ ತಲೆಗನೆ ಹಾಕೊಳಿಕ್ ಹೋಗ್ಬೇಡ್ರಿ ಒಟ್ಟ. ಅಲ್ಲ ಸುಮ್ಮನೆ ಅಂದ್ರೆ ಹೆಂಗೆ ಹೇಳು? ಏನಾರ ನಾವು ಒಬ್ರು ಮುಂದಾರ ಅಂದಿರಬೇಕು, ಅದ್ರ ಬಗ್ಗೆ ಏನಾರ ಸುದ್ದಿ ಎತ್ತಿರಬೇಕು ಅಂದ್ರೆ ಮಾತಾಡ್ಬೇಕಲ್ಲ. ಸುಮ್ಮನೆ ಹಿಂಗೆ ಉಡ್ಸ್ಕೊಂಡು ಹೇಳಿದ್ರೆ ಏನು ಹೇಳ್ತಾರವ? ಹೋಲ್ ಬಿಡು, ಯಾರೋ ಅಂದಾರ ಹಿಂಗೆ, ಅವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ. ನೀವು ಅದನ್ನ ತಲೆಗೆ ಹಾಕೋಬೇಡ್ರಿ, ಬಿಟ್ಬಿಡ್ರಿ. ಈಗ ನಿಮ್ಮ ನಾದ್ನೇ ಅದು ಅಲ್ಲಿ ಬಂದಿದ್ರೇನು ಸಾಕ್ಷಿ ಮಾತಾಡ್ಸ್ಲಿಕ್ಕೆ? ಇಲ್ರಿ ಮಾಮಿ, ಬರ್ಬೇಕಂತಂತ್ರಿ. ಆ ಹುಡುಗರು ಎಕ್ಸಾಮ್ ಇದ್ದಾವಂತ, ಹಂಗಾಗಿ ಬರೋದಾಗಿಲ್ಲ. ನಾಳೆ ಬರ್ತೀನಿ ಈ ಕಡೆ ಅಂತ ಅಂದಾಳ್ರಿ. ಹೌದ್ರವ, ಈಗೆಲ್ಲ ಕಡೆ ಎಕ್ಸಾಮ್ ನಡೆದ ಹುಡುಗರು, ಹಂಗಾಗಿ ಬರೋದಾಗಿರ್ಲಿಕ್ಕಿಲ್ಲ. ಫೋನ್ನಾಗ ಅದು ಮಾತಾಡಿರ್ತಾರಲ್ಲ. ಹಚ್ತಾರ ಬಿಡ್ರಿ, ದಿನ ಫೋನ್ ಹಚ್ಚಿ ಕೇಳ್ತಾರೆ ಹೆಂಗ ಏನಂತ. ಅವ್ರಿಗೂ ಬರ್ಬೇಕಂತ ಭಾಳ ಆಗ್ಯದ್ರಿ, ಆದ್ರೆ ಕೆಲಸದ ಒತ್ತಡಗಳು ರೀ, ಅಲ್ಲಿ ಹುಡುಗರು ಸಾಲಿ, ಹಂಗಾಗಿ ಬರೋದಾಗಿಲ್ರಿ. ಹೌದು ಬಿಡು, ಅವ್ರಿಗೆ ಇದು ಆಗಿರ್ತದ. ಬರ್ತಾರ ತಗೋ. ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹಂಗೆ ಬಾಜುಕಿರೋ ಗಂಟೆ ಟಣ್ ಅಂತ ಹೊಡೀರಿ. ನಾವು ಮಾಡಿದ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಿರ್ತಿರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ. ಎಲ್ಲರಿಗೂ ಧನ್ಯವಾದಗಳು.